ಸೊ ನಿನ್ನೆಷ್ಟೇ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ಸಮೀಕ್ಷಾ ವರದಿ ಮಂಡನೆ ಆಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರಾಗಿರುವಂತಹ ಕೆ.ಎನ್. ರಾಜಣ್ಣ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ತಿಳಿಯುವಂತ ಒಂದು ಪ್ರಯತ್ನ ಮಾಡೋಣ. ರಾಜಣ್ಣ ಅವರು, ಈಗ ನಿನ್ನೆಷ್ಟೇ ಕೂಡ ನೀವು ಸಾಕಷ್ಟು ಬಾರಿ ಹೇಳ್ತಿದ್ರಿ ವರದಿ ಮಂಡನೆ ಆಗ್ಬೇಕು ಅನ್ನುವಂತ ಒತ್ತಡವನ್ನು ಹಾಕ್ತಿದ್ರೆ ನಿನ್ನೆ ಮಂಡನೆ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆಗಳು ಈಗ ಶುರುವಾಗಿರುವಂತದ್ದು ಅಂತ ಕೆಲವರೆಲ್ಲ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇದಾಗಬಾರ್ದಾಯ್ತು 10 ವರ್ಷಗಳ ಹಿಂದೆ ಅನ್ನುವಂಥದ್ದು ಮಾತುಗಳನ್ನ ಹೇಳ್ತಿದ್ದಾರೆ. ನೋಡಿ, ವಿರೋಧ ವ್ಯಕ್ತಪಡಿಸೋದು, ಪರ ವ್ಯಕ್ತಪಡಿಸ್ತಕ್ಕಂಥದ್ದು ಈ ಮಂಡನೆ ಆದ ನಂತರ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ಹೇಳ್ತಕ್ಕಂಥದ್ದು. ವಿರೋಧ ವ್ಯಕ್ತಪಡಿಸ್ತಕ್ಕಂಥವ್ರಿಗೂ ಕೂಡ ನಾವು ಸರಿ ತಪ್ಪು ಅಂತಕ್ಕಂಥದ್ದು ವ್ಯಾಖ್ಯಾನ ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರವ್ರ ಸ್ವಂತ ಅಭಿಪ್ರಾಯಗಳನ್ನ ಹೇಳ್ತಾ ಇದಾರೆ. ಈಗ ಅಶೋಕ್ ಹೇಳ್ಬಿಡ್ತಾರೆ ಇದು ವೈಜ್ಞಾನಿಕವಾಗಿ ಆಗಿಲ್ಲ. ಏನ್ ವೈಜ್ಞಾನಿಕ ಅಂದ್ರೆ ಏನು ಅಂತ ಹೇಳಿ ಸ್ಪೆಸಿಫೈ ಮಾಡ್ಲಿ ಅವ್ರು. ವೈಜ್ಞಾನಿಕ ಅಂತ ಹೇಳಿದ್ರೆ ಹಿಂಗ್ ಇರ್ಬೇಕಂತ ಹೇಳಿ. ಈಗ ನಮಗೆ ತಿಳಿದಿರ್ತಕ್ಕಂಥ ಅಲ್ಪ ಸ್ವಲ್ಪ ಮಾಹಿತಿಯ ಆಧಾರದ ಮೇಲೆ ಈ ಸರ್ವೆ ಮಾಡ್ತಕ್ಕಂಥವ್ರು ಯಾರು ಸರ್ವೆಗೆ ಹೋಗಿದತಕ್ಕಂಥ ಅಧಿಕಾರಿಗಳಿರ್ತಾರೆ, ಅವರು ಆ ಮನೆಯಲ್ಲಿರ್ತಕ್ಕಂಥ ಹಿರಿಯ ಸದಸ್ಯರ ಸಹಿಯನ್ನು ಕೂಡ ಪಡೆದಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್ ಆಧಾರದ ಮೇಲೆ. ಈಗ ಆ ಡೀಟೇಲ್ಸ್ ಏನಿದೆ ಅದನ್ನೆಲ್ಲ ಕನ್ಸಲ್ಟೇಟ್ ಮಾಡಿಕೊಟ್ಟಿದ್ದಾರೆ. ಇದು ಕೆಲವು ಜನ ಹೇಳ ಹಾಗೆ ಇದು ಬಹಳ ಹಿಂದಿನ ಮಾಡಿದಂತದ್ದು. ಆಗ ಹಿಂದೆ ಮಾಡದಂತ ಸಂದರ್ಭದಲ್ಲಿ ಪಾಪ್ಯುಲೇಷನ್ ನಮ್ದು 5 ಕೋಟಿ ಪ್ಲಸ್ ಇತ್ತು, ಈಗ 7 ಕೋಟಿ ಪ್ಲಸ್ ಇದೆ. ಹೀಗಾಗಿ ಅವತ್ತಿನ ಜನಸಂಖ್ಯೆಗೂ ಇವತ್ತಿನ ಹೆಚ್ಚಿರ್ತಕ್ಕಂಥ ಜನಸಂಖ್ಯೆನಲ್ಲೂ ಕೂಡ ಕೆಲವು ವೇರಿಯೇಷನ್ ಆಗ್ತವೆ, ಆಗೋದಿಲ್ಲ ಅಂತಲ್ಲ. ಈಗ ಇದನ್ನ ಸಾರ್ವಜನಿಕರ ವಲಯದಲ್ಲಿ ಇದನ್ನ ಚರ್ಚೆಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಮಾಹಿತಿನಲ್ಲಿ ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ ಅದನ್ನ ಜನರು ತಿಳಿಸಿದ್ರೆ ಅದ್ರ ಬಗ್ಗೆ ನಾವು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಏನು 17ನೇ ತಾರೀಕು 4 ಗಂಟೆಗೆ ಒಂದು ಬಗ್ಗೆ ಒಂದು ಅಭಿಪ್ರಾಯವನ್ನ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ತಕ್ಕಂಥದಕ್ಕೆ ಅವಕಾಶ ಇದೆ. ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಒಕ್ಕಲಿಗರ ಸಂಘದ ಸಮುದಾಯದ ನಾಯಕರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕವಾಗಿ ತಮ್ಮ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದ್ದೇ ಇದೆ. ಆದ್ರೆ ಆಕ್ಷೇಪಣೆ ಮಾಡ್ತಕ್ಕಂತ ಯಾರಿದ್ದಾರೆ ಅವರು ಯಾವ ವಿಷಯದ ಬಗ್ಗೆ ಇದು ಸರಿ ಇಲ್ಲ, ಇದು ಹೀಗಿರ್ಬೇಕಾಗಿತ್ತು, ಇದು ಹೀಗಿದೆ, ಇದು ಸರಿ ಇಲ್ಲ, ಈ ರೀತಿ ನಿರ್ದಿಷ್ಟವಾದಂತಹ ಅಂಶಗಳನ್ನ ಹೇಳಿದಾಗ ಮಾತ್ರ ಅದನ್ನ ಪರಿಶೀಲನೆಗೆ ಅರ್ಹ ಆಗ್ತದೆ. ಸರ್, ಅಹಮದಾಬಾದ್ಗೆ ಹೋಗಿದೆ ಹೆನಿಟಾಪ್ ಸಂಬಂಧ ಹೈಕಮಾಂಡ್ ನಾಯಕರು ತಮ್ಮನ್ನು ಭೇಟಿಯಾಗಿದ್ರೆ ಅಥವಾ ನೀವೇನಾದ್ರೂ ಭೇಟಿ ಅವ್ರು ಮಾತಾಡಿದ್ರೆ? ಈಗ ಅದೆಲ್ಲ ಈಗಾಗ್ಲೇ ಅದು ತನಿಖೆನಲ್ಲಿದೆ. ತನಿಖೆನಲ್ಲಿ ನಾವು ಏನೋ ಒಂದು ಅಭಿಪ್ರಾಯ ಹೇಳಿದ್ರೆ ಅದು ದಾರಿ ತಪ್ಪತಕ್ಕಂತ ರೀತಿಯ ಆಗ್ತದೆ. ತನಿಖೆ ಎಲ್ಲ ಮುಗಿದ ಮೇಲೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ. ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತೀರಾ ಸರ್? ಭೇಟಿ ಹಾಗೆ ಇದ್ದೀವಲ್ಲಪ್ಪ. ಅಲ್ಲ, ದೆಹಲಿಗೆ ಹೋಗಿದ್ದಾಗ ಸಿಕ್ಕಿರ್ಲಿಲ್ಲ ನಿಮ್ಗೆ? ದೆಹಲಿಗೆ ಹೋದಾಗ ಸಿಕ್ಕಿಲ್ಲ ಅಂತಲ್ಲ, ನಮ್ಗೇನು ಫೋನಲ್ಲಿ ಮಾತಾಡಿರ್ತೀನಿ, ಮತ್ತೆ ಪತ್ರಗಳು ಬರ್ದಿರ್ತೀನಿ. ಅದರಿಂದ ಭೇಟಿದೇನು ತೊಂದರೆ ಇಲ್ಲ. ಕೂಡ ಸಚಿವರಾಗಿರುವಂತಹ ಕೆ.ಎನ್. ರಾಜಣ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಾಕುಳು, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.